ನೋಡ್ರ ಅವಳು ಎಲ್ಲೇ ಇರಲಿ ಎತ್ತಕ್ಕೆ ಬರೋಣ. ಅವಳು ಎತ್ತಕ್ಕೆ ಬಂದ್ರ ಅವ್ನು ಬಂದೇ ಬರ್ತಾನ. ಆಮೇಲೆ ನಮ್ಮ ದೋಸ್ತನ ಮದುವೆನೂ ಆಗುತ್ತಾ, ಅವನ ತಿಥಿನೂ ಆಗುತ್ತಾ. ಹಾ ಏನ್ ಸಖತ್ತಾಗಿರೋ ಪ್ಲಾನ್ ಹುಡುಕಿದಣ್ಣ ನೀನು. ಸರಿ ಕಣ್ರ, ಈ ಪ್ಲಾನು ಮಿಸ್ ಮಾಡಕ್ ಹೋಗ್ಬೇಡ್ರಿ. ಓಕೆ ಗುರು. ನೀವ್ ಮೊನ್ನೆ ರೇಗ್ಸಿದ್ರಲ್ಲ ನೀವೇ ತಾನೆ? ಅಯ್ಯೋ ಅದು ನಾನಲ್ರಿ, ನನ್ನ ಫ್ರೆಂಡ್ಸ್ ಅವರು. ಮತ್ ನೀವು ಅವ್ರ ಜೊತೆಗಿದ್ರಿ? ಅವ್ರು ಸುಮ್ನೆ ಹೊರಗಡೆ ಹೋಗಿ ಬಾ ಅಂದಿದ್ರು, ಅದಕ್ಕೆ ಬಂದಿದ್ದೆ. ಓ ಹೌದನ. ನೀವೇನಿಲ್ಲಿ? ನಾನ್ ಹಂಗೆ ಸುಮ್ನೆ ಬಂದಿದ್ದೆ. ಹೌದು, ನೀವೇನಿಲ್ಲಿ? ಇದೆಲ್ಲ ನಮ್ದೇ ತೋಟ ನೋಡಕಂತ ಬಂದಿದ್ದೆ. ಸರಿ, ಹಂಗಿದ್ರೆ ಹೋಗ್ ಬರ್ತೀನಿ. ಇರಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡ್ಬೇಕು. ಏನು? ಅಂದಂಗೆ ಈ ಬಾಳಿಕೆ ತೋಟದಾಗೆಲ್ಲ ಬಾಳೆಹಣ್ಣು ಬೆಳಿತೀರಾ ನೀವು? ಇಲ್ರಿ, ಮಾವಿನಕಾಯಿ ಬೆಳಿತೀವ್ರಿ. ಏನ್ರಿ ಬಾಳೆಕಾಯಿ ತೋಟಕ್ ಬಂದ್ ಬಾಳೆಕಾಯಿ ಬೆಳಿತೀರಾ ಅಂತ ಕೇಳಿದ್ರಿ, ಏನ್ ಹೇಳ್ಬೇಕು ನಿಮ್ಗೆ? ಇಲ್ರಿ, ನಿಮ್ ನೋಡಿದ ತಕ್ಷಣ ಏನ್ ಮಾತಾಡ್ಬೇಕಂತ ಗೊತ್ತಾಗ್ಲಿಲ್ಲ, ಅದಕ್ಕೆ ಕೇಳಿದ್ದು. ಬೇಜಾರಾಗ್ಬಿಡ್ರಿ. ಅಯ್ಯೋ, ಬೇಜಾರಾಗಂತ ವಿಷಯ ಏನ್ ಹೇಳಿರಿ, ಬರ್ರಿ. ಹಂಗಾರ ಏನ್ ಕೇಳಿದ್ರು ನಿಮ್ಗೆ ಬೇಜಾರಾಗಲ್ಲನ್ರಿ? ಇಲ್ರಿ, ನೀವ್ ಏನ್ ಕೇಳಿದ್ರು ನಂಗೆ ಬೇಜಾರಾಗಲ್ರಿ. ಹಂಗಾರ ಸ್ವಲ್ಪ ತಡ್ರಿ, ನಿಮ್ಮ ಹತ್ರ ಸ್ವಲ್ಪ ಪರ್ಸನಲ್ ಆಗಿ ಮಾತಾಡ್ಬೇಕಾಗಿತ್ತು. ಏನ್ರಿ? ಮೊನ್ನೆ ನಿಮ್ ನೋಡಿದಾಗಿದ್ದ ನಂಗೆ ಯಾವ್ದೋ ಒಂದ್ ಕಾಯಿಲೆ ಬಂದಂಗ ಆಗಿದ್ರಿ. ಹೌದಾ? ಅಂತದೇನ್ ಕಾಯಿಲೆ ಬಂದೈತ್ರಿ ನಿಮ್ಗ? ಸರಿಯಾಗಿ ಊಟನೂ ಸೇರ್ತಾ ಇಲ್ಲ, ಸರಿಯಾಗಿ ನಿದ್ದೆನೂ ಬರ್ತಾ ಇಲ್ಲ. ನೀವು ಟೈಮ್ ಸರಿ ಊಟ ಮಾಡ್ರಿ, ಟೈಮ್ ಸರಿ ನೀರ್ ಕುಡೀರಿ, ಟೈಮ್ ಸರಿ ನಿದ್ದೆ ಮಾಡ್ರಿ. ಅದನ್ನ ಯಾಕೆ ನನಗ್ ಹೇಳತ್ತೀರಿ? ಹೋಗ್ಲಿ, ನಿಮ್ಗೆ ಏನ್ ಕಾಯಿಲೆ ಇದೆ ಅಂತನಾದ್ರೂ ಹೇಳ್ರಿ. ನನ್ ಫ್ರೆಂಡ್ ಒಬ್ರು ಡಾಕ್ಟರ್ ಅದಾರ, ಹೇಳ್ತೀನಿ ಅಂತ. ಅದು ಡಾಕ್ಟರ್ ಹತ್ರ ಹೋದ್ರೆ ಹೋಗೋಂತ ಕಾಯಿಲೆ ಅಲ್ಲ ರೀ, ನಿಮ್ಮಿಂದ ಹೋಗೋ ಕಾಯಿಲೆ ಅದು. ಹೌದಾ? ಅದು ಎಂತ ಕಾಯಿಲೆ ರೀ? ಅದು ನಾನ್ ನಿಮ್ಮನ್ನ ಪ್ರೀತಿ ಮಾಡಕತ್ತೇನ್ರಿ. ಏನು? ನನ್ ಪ್ರೀತಿ ಮಾಡಾತೀರಿ? ಏನ್ ಹೇಳಾತೀರಿ ನೀವು? ಅಲ್ಲ, ಇವಾಗ ತಾನೇ ಜಸ್ಟ್ ನೋಡಿರಿ, ಆಗ್ಲೇ ಲವ್ ಆಯ್ತಾ? ಅಯ್ಯೋ, ಇವತ್ ನೋಡಿದ್ದಲ್ಲ ರೀ, ಮೊನ್ನೆ ನೋಡಿದ್ನಲ್ಲ, ಅವತ್ತೆಲ್ಲ ಹೋಯ್ತು ನಿಮ್ಗೆ. ಸಾರಿ ರೀ, ನಿಮ್ಮನ್ ಪ್ರೀತಿ ಮಾಡಕ್ ಆಗಲ್ಲ. ಯಾಕಾಗಲ್ಲ ರೀ? ನಾನು ಆಲ್ರೆಡಿ ಒಬ್ರನ್ ಪ್ರೀತಿ ಮಾಡಾತೀನ್ರಿ. ಹೌದಾ? ಯಾರೋ ಅವನು? ಇವಾಗ ಸದ್ಯ ಏನ್ ಹೇಳೋ ಅವಶ್ಯಕತೆ ಇಲ್ರಿ, ಟೈಮ್ ಬಂದಂಗ ನಾನೇ ಹೇಳ್ತೀನಿ. ಪಾಪು ಏನು ಪಾಪುನಾ? ನೋಡ, ನಿಮ್ಮಪ್ಪ ನಿಮ್ಮವ್ವ ಕಾವ್ಯ, ರುಕ್ಮಿಣಿ, ಸಂಗೀತ ಏನ್ ಬೇಕಾದ್ರೆ ಹೆಸರು ಇಟ್ಟಿರ್ಬೋದು, ಆದ್ರೆ ನೀನ್ ನನಗೆ ಯಾವತ್ತಿದ್ರು ಪಾಪುನ. ಅರ್ಥ ಆಯ್ತಾ? ಹಂಗಿದ್ರ ನೀ ಯಾವತ್ತಿದ್ರು ನನಗ ಚಿನ್ನುನೆ. ಹೌದಾ? ಹಂಗಾದ್ರ ಚಿನ್ನು ಪಾಪು ತುಂಬಾ ಚೆನ್ನಾಗೈತೆ. ಹೌದಾ? ಓಯ್, ಏನಾಯ್ತು? ಇಲ್ಲ ಮಗ, ಅವಳು ಆಲ್ರೆಡಿ ಒಬ್ಬನ ಇಷ್ಟಪಟ್ಟಾಳಂತೆ. ಹೌದಾ? ಯಾರು? ನನಗೂ ಯಾರು ಅಂತ ಗೊತ್ತಿಲ್ಲ, ಮೊನ್ನೆ ಅವಳ ಜೊತೆ ಇದ್ನಲ್ಲ, ಅವನೇ ಅನ್ಸುತ್ತೆ. ನೋಡು, ಅವನು ಯಾವನಾದ್ರೂ ಆಗಿರ್ಲಿ, ನೀನ್ ಇಷ್ಟಪಟ್ಟ ಹುಡುಗಿ ನಿನ್ನ ಹತ್ರನೇ ಇರ್ಬೇಕು, ಅದು ಬೇರೆ ಯಾವನ ಹತ್ರನೇ ಇರಬಾರ್ದು. ಹಾಗಾದ್ರೆ ಇವಾಗ ಏನ್ ಮಾಡ್ಬೇಕು? ನಮ್ಮ ಜಾಗ ಎತ್ತಕೊಂಡ್ಬರಿ ಅವನ್ನ. ಸರಿದ ಗುರು. ಎಲ್ಲ ಅವನು? ಏನ್ ಬಾಸ್, ಇನ್ನ ಅರ್ಜೆಂಟ್ ಆಗಿ ಬರಕ್ಕೆ ಇದ್ರಂತೆ? ಏಯ್, ಚಲೋ ಮಾತಿಂದ ಹೇಳಕತ್ತೀನಿ, ಯಾಕೆ ನಾ ಬಿಟ್ಬಿಡು. ಹೌದಾ? ಯಾರ ಅವಳು? ಮತ್ತೆ ಯಾರನ್ನ? ನೀ ಯಾರ ಜೊತೆ ಇದ್ದೆ ಅವಳನ್ನ? ಏನ್ ಬಾಸ್, ಪ್ರೀತಿ ಮಾಡೋ ಹುಡುಗಿನ ಬಿಟ್ಟು ಕೊಡೋ ಅಂತ ಕೇಳ್ತಿರಲ್ಲ, ನಿಮಗೆ ಕೇಳಕ ಮನಸ್ಸರ ಹೆಂಗ್ ಬರ್ತ್ರಿ ಬಾಸ್? ನೋಡು, ನಾನು ಅವಳನ್ನ ಮನಸಾರೆ ಪ್ರೀತಿ ಮಾಡಕತ್ತೀನಿ.
ಸ್ವಲ ಮರ್ಯಾದಿಂದ ಹೇಳಕತ್ತೀನಿ. ಅವಳಿಂದ ನೀ ದೂರ ಇದ್ದರೆ ನನಗೂ ಒಳ್ಳೆಯದು, ನಿನಗೂ ಒಳ್ಳೆಯದು. ಜೀವನದಲ್ಲಿ ಫಸ್ಟ್ ಟೈಮ್ ಒಂದು ಹುಡುಗಿನ ಪ್ರೀತಿ ಮಾಡೀನಿ. ನಾನು ಇಷ್ಟಪಟ್ಟದ್ದು ವಸ್ತುನ ಬಿಟ್ಟು ಕೊಡಲ್ಲ ಅಂಥದ್ರಲ್ಲಿ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋ ಹುಡುಗಿನ ಬಿಟ್ಟು ಕೊಡ್ತೀನ. ಏಯ್, ತಪ್ಪು ಮಾಡ್ತಾ ಇದೀಯಾ, ಸರಿಯಾಗಿ ವಿಚಾರ ಮಾಡೋ. ನೀನು ಸರಿಯಾಗಿ ವಿಚಾರ ಮಾಡ. ನನ್ನ ಎದುರು ಹಾಕ್ಯಂದ ನೀನು ತಪ್ಪು ಮಾಡ್ತಾ ಇದೀಯ. ಏಯ್, ಸರಿಯಾಗಿ ವಿಚಾರ ಮಾಡ್ಯಾ ನಿನ್ನ ಇಲ್ಲಿಗೆ ಕರೆ ಕಳಿಸಿರೋದು. ಹೌದಾ ಬಾಸ್? ಈ ಕರೆ ಕಳಿಸಿರಲ್ಲ ಏನು ಮಾಡ್ತೀರಿ? ನೋಡು, ಹೊಡೆದು ನಿನಗೂ ಬೇಡ ನಮಗೆ ಬೇಡ. ನಮ್ಮ ಹುಡುಗ ಹುಡುಗಿನ ಇಷ್ಟಪಟ್ಟನ, ಸುಮ್ಮನೆ ಬಿಟ್ಟಾಕ್ಬಿಡು. ಇನ್ನು ಹೊಡೆದಾಡದ? ಬಾಸ್, ನಾನು ಹೊಡೆದಾಡಕ್ಕೆ ಬಂದಿಲ್ಲ. ಬಟ್ ನಮ್ಮ ಹುಡುಗಿಗೋಸ್ಕರ ಯಾವನೇ ಆಗಲಿ ಬಿಡೋ ಮಾತೇ ಇಲ್ಲ. ನನಗೆ ಜೀವನದಲ್ಲಿ ಕಾಂಪಿಟೇಷನ್ ಅಂದ್ರೆ ತುಂಬ ಇಷ್ಟ. ನನ್ನ ಜೊತೆ ಕಾಂಪಿಟೇಷನ್ ಬೀಳ್ತೀರಂದ್ರೆ ಅದು ಹಾಗೇ ಬಿಡಲಿ. ಏಯ್, ಹೇಳಿ ಕೇಳಿ ಸಾವನ್ನ ಹೆದರ್ಕೆನಕತ್ತಿ ನೀನು. ಸಾವು ಹುಡ್ಕೊಂಡು ಬಂದೇ ಬರುತ್ತೆ, ನೆನಪಿರ್ಲಿ. ಹೌದಾ? ನಾನು ಹುಡ್ಕೊಂಡು ನೀವು ಅಷ್ಟೇ ಬರ್ತೀರ ಅಂದ್ಕೊಂಡಿದ್ನೆ. ನಾನು ಹುಡ್ಕೊಂಡು ಸಾವನು ಬರ್ತಾನ. ಹಂಗಾದ್ರೆ ನಾನು ಅಷ್ಟೊಂದು ಬ್ರ್ಯಾಂಡ್ ಆಗ್ಬಿಟ್ನೇನು? ನನ್ನ ಮೇಲೆ ನನಗೆ ಭಾಳ ಹೆಮ್ಮೆ ಆಗತ್ತೆ. ಒಳ್ಳೆ ಮಾತಿಂದ ಹೇಳಕತ್ತೀನಿ. ನನ್ನ ತಂಟೆಗೆ ಯಾವನಾರ ಬಂದ್ರೆ ಸೀದಾ ಗೊತ್ತಲ್ಲ. ಏಯ್, ನೋಡಾಕ ಉದ್ನಿ ಕಡ್ಡಿದ್ದಂಗದಿ, ಎಷ್ಟಲ್ಲೇ ಮಾತಾಡೋದ ನೀನು. ನೋಡಾಕ ಕರೆಂಟ್ ವಯರ್ ತಳಗಿರುತ್ತೆ, ಅದನ್ನು ದೂರಿಂದ ನೋಡಿ ಖುಷಿ ಪಡ್ಬೇಕು. ಕೈಯಾಗ ಹಿಡ್ಕೊಳ್ಳೋ ಆಶೆ ಪಟ್ನಪ್ಪ ಅಂದ್ರೆ ಸುಟ್ಟು ಹೋಗ್ತಿ. ಬಾಸ್, ವಯಸ್ಸಲ್ಲಿ ನನಗಿದ್ದ ದೊಡ್ಡವರು ಅಂತ ಒಂದು ಮಾತಾಡ್ತನ ಕೇಳ್ರಿ. ನನ್ನ ಜೀವನದಲ್ಲಿ ಅಡ್ಡ ಬರಕ್ಕೆ ಹೋಗ್ಬೇಡ್ರಿ. ಅಡ್ಡ ಬಂತಂದ್ರೆ ಬೆಂದು ಬಿಡ್ತೀನಿ. ಬರಲ್ಲ ಬಾಸ್? ಓಕೆ ಬಾಸ್. ಯಾಕ 2 ದಿನ ಆಯ್ತು ನನ್ ಜೊತೆನೆ ಇದೆಯಾ? ಕೆಲ್ಸಕ್ಕೆ ಹೋಗಿಲ್ವಾ? ನಮ್ಮ ಮನ್ಯಾಗ ಒಂದು ಫಂಕ್ಷನ್ ಐತಿ, ಅದಕ್ಕೆ ಬರೋಕ್ಕಾಗಲ್ಲ ಅಂತಂದ ನಮ್ಮ ಮೇಸ್ತ್ರಿಗೆ ಹೇಳೀನಿ. ಹಂಗಾಗಿ ಅವ್ರು ಏನು ಫೋನ್ ಮಾಡಿಲ್ಲ ವಾಪಸ್. ಓಹೋ, ಸಾಹೇಬ್ರಿಗೆ ಕೆಲ್ಸಕ್ಕಿನ್ನ ನಾನೇ ಇಂಪಾರ್ಟೆಂಟ್ ಆದ್ನೆ? ಹ್ಞೂ, ಮತ್ತೆ ಜೀವನ ಪೂರ್ತಿ ನೀನು ನನ್ನ ಜೊತೆ ಇರೋಕ್ಕೆ ನಿನಗೆ ಟೈಮ್ ಕೊಡ್ಲಾರ್ದ ಮತ್ತೆ ಯಾರು ಟೈಮ್ ಕೊಡ್ಬೇಕು? ನನ್ ಪ್ರೀತಿ ಮಾಡೋದ್ರ ಜೊತೆಗೆ ಕೆಲ್ಸ ಮರ್ಯಾಕ್ ಹೋಗ್ಬೇಡ್ರಿ ಸಾಹೇಬ್ರೆ. ಕೆಲ್ಸಾನೇ ಇಂಪಾರ್ಟೆಂಟ್ ಅಲ್ವಾ ಜೀವನಕ್ಕೆ? ಕೆಲಸ ಮಾಡಿದ್ರೆ ಕೆಲಸ ಹಂಗ್ ಬಿಡಕ್ಕಾಗತ್ತ? ಯಾಕಂದ್ರ ಮದುವೆ ಆಗಿಂದ ನಿಮ್ಮನ್ನ ಸಾಕ್ಬೇಕಲ್ಲ, ಅದಕ್ಕೋಸ್ಕರ ಏನಾರ ಸಂಪಾದನೆ ಮಾಡ್ಕೋಬೇಕಲ್ಲ. ಕೆಲಸನ ಮಾಡ್ತಾ ಮಾಡ್ತಾ ಸ್ವಲ್ಪ ನಾವು ಪ್ರೀತಿ ಮಾಡೋ ಹುಡುಗಿಗನ ಟೈಮ್ ಕೊಡ್ಬೇಕಲ್ಲ. ನೀವೇ ಹೇಳಿರಲ್ಲ ಸ್ವಲ್ಪ ನಮ್ಗೆ ಟೈಮ್ ಕೊಡ್ರ ಅಂತಂದ. ನಿಮಗ್ ಟೈಮ್ ಕೊಡಾರ್ದ ಮತ್ತೆ ಟೈಮ್ ಕೊಡ್ಬೇಕು ನಾವು. ಓಹೋ, ಸಾಹೇಬ್ರ ಅಷ್ಟೊಂದ್ ಪ್ರೀತಿ ಮಾಡ್ತೀರಾ ನನ್ನ? ಹೌದ್ರಿ, ನನಗ ನಿಮ್ಮನ್ನ ಬಿಟ್ರ ಮತ್ ಯಾರದಾರ? ನನಗ ತಂದೆ ತಾಯಿ ಬಂಧು ಬಳಗ ಎಲ್ಲ ನೀವೇ ರೀ. ನನಗ ನೀವೇ ಪ್ರಪಂಚ. ನೋಡು, ನಮ್ಮ ಅಪ್ಪನ ಸ್ಥಾನ ನಿನಗ್ ಕೊಟ್ಟಿನಿ. ಅಷ್ಟೇ ಅಲ್ಲ, ನಮ್ಮ ಅಪ್ಪನ ಪ್ರೀತಿನೂ ನಿನ್ನಲ್ಲೇ ಕಂಡಿನಿ. ಜೀವನ್ ಪೂರ್ತಿ ನಿನ್ ಜೊತೆಗಿರ್ಬೇಕು ಅನ್ಕೊಂಡಿನಿ. ಸತ್ರು ನಿನ್ ಜೊತೆಗೆ, ಬದುಕಿದ್ರು ನಿನ್ ಜೊತೆಗೆ. ನೋಡ, ಆತರ ಸಹಾಯ ಮಾತಾಡಕ್ ಹೋಗ್ಬೇಡ. ಆತರ ಮಾತಾಡಿದ್ರ ನಂಗೆ ಭಾಳ ನೋವು ಹೋಗುತ್ತೆ. ಇವತ್ತು ಕಮ್ಮಿ ಆ ಮಾತು ನಿನ್ನ ಬಾಯಾಗ ಬರ್ಬಾರ್ದು. ಅರ್ಥ ಆಯ್ತಾ? ನೋಡ್ರೋ, ಫಸ್ಟ್ ಟೈಮ್ ಒಂದು ಹುಡುಗಿನ ಮನಸಾರ ಇಷ್ಟಪಟ್ಟೀನಿ.
ಆಕೆ ಬೇಕಂದ್ರೆ ಬೇಕು. ನೋಡು ಅವಳ ಜೊತೆಗೆ ನಿನಗೆ ಮದುವೆ ಮಾಡಿಸ್ತಂತ ಮಾತು ಕೊಟ್ಟಿದ್ದೀನಿ. ಅವಳಿದ್ರೆ ನಿನ್ನ ಹತ್ರ ಇರಲಿ, ಇಲ್ಲ ದೇವ್ರ ಹತ್ರ ಇರಲಿ. ಏಯ್ ನೋಡು, ಯಾವುದೇ ಕಾರಣಕ್ಕೂ ಅವಳಿಗೆ ಏನಾಗಬಾರ್ದು. ಅವಳಿಗೆ ಏನಾರು ಆದರೆ ನಾನು ಸುಮ್ಕೆ ಇರಲ್ಲ. ಏ ಹುಚ್ಚ, ನಾವು ಮಾಡೋದು ಇನ್ನು ಒಳ್ಳೇದಕ್ಕ. ನಮ್ಮ ಮಾತು ಕೇಳಂಗಿದ್ರೆ ಕೇಳೋ, ಇಲ್ಕ ಹಾಳಾಗಿ ಹೋಗತ್ತಾಗ. ಬರ್ರ, ನಮಗಿಂತ ಅವಳೇ ಮುಖ್ಯ ಅಲ್ಲ ಇವನಿಗೆ. ನಾವು ಇವನಿಗೋಸ್ಕರ ಬಡ್ದಾಡಿದ್ರ ಇವನು ಅವಳಿಗೋಸ್ಕರ ಬಡ್ದಾಡ್ತಾನ. ಛೇ